ವಿಷಯ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಗಳ ಭೂಮಿಯನ್ನು 2024ರಲ್ಲಿ 24/6/24ರಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು, ಅಂದಿನಿಂದ ಇದುವರೆಗೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ. 2823 ಎಕರೆ ಭೂಮಿ ಕೃಷಿ ಫಲವತ್ತಾದಂಥ ಭೂಮಿ, ವಿಶೇಷವಾಗಿ ರಾಜ್ಯದಲ್ಲಿಯೇ ಬಹಳ ಫಲವತ್ತಾದ ಭೂಮಿ ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಮಾಹಿತಿನೂ ಕೂಡ ಇದೆ. ಅಂಥ ಭೂಮಿಯ ಮೇಲೆ ಕೈಗಾರಿಕಾ ಹೆಸರು ಹೇಳ್ಕೊಂಡು ಭೂಮಿಯನ್ನು ಸ್ವಾಧೀನಪಡಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ತುದಿಗಾಲ ಮೇಲೆ ನಿಂತಿದೆ. ನಾವು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ನಾವು ಕೈಗಾರಿಕಾ ವಿರೋಧ ಇಲ್ಲ. ಆದರೆ ಕೈಗಾರಿಕೆಗಳ ನೀತಿಯಲ್ಲಿ ಏನಿದೆ, ಕೃಷಿಯೇತರ ಭೂಮಿಯಲ್ಲಿ ಕೈಗಾರಿಕೆಗಳು ಮಾಡಬೇಕು ಅಂತೇಳಿ ಆ ಕೃಷಿ ಭೂಮಿಯನ್ನು ಬಿಟ್ಟು ಮಾಡಬೇಕು ಅಂತೇಳಿ ಏನು ಆ ನೀತಿಯಲ್ಲಿದೆಯೋ ಆ ನೀತಿಗೆ ತಾವು ರಾಜ್ಯ ಸರ್ಕಾರ ಬದ್ಧ ಆಗಬೇಕು ಅಂತೇಳಿ ಒತ್ತಾಯವನ್ನು ಈಗಾಗಲೇ ಅನೇಕ ಬಾರಿ ಒತ್ತಾಯವನ್ನು ಮಾಡಿದರೂ ಕೂಡ ಈ ನಮ್ಮ ಸರ್ಕಾರಗಳು ಸರಿಸುಮಾರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ 56,000 ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ತಗೊಳ್ಳಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ 10,500 ಎಕರೆ ಇವತ್ತು ಭೂಮಿಯನ್ನು ಕೃಷಿ ಫಲವತ್ತಾದ ಭೂಮಿಯನ್ನು ಇವತ್ತು ತಗೊಳ್ಳಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈಗಾಗಲೇ 26,500 ಎಕರೆಯನ್ನು ಇವತ್ತು ಕೈಗಾರಿಕಾ ಉದ್ದೇಶಕ್ಕೆ ಅಂತೇಳಿ ತುದಿಗಾಲ ಮೇಲೆ ನಿಂತಿದ್ದಾರೆ. ಇದನ್ನು ಖಂಡಿಸಿ ಅನೇಕ ಸಂಘಟನೆಗಳು ಭೂಮಿಯ ವಿಚಾರದಲ್ಲಿ ಹೋರಾಟವನ್ನು ಮಾಡಿದವೆ. ಅಂತಿಮವಾಗಿ ಇವತ್ತೇನು ಅಧಿಸೂಚನೆಯನ್ನು ಹೊರಡಿಸಿತ್ತು 24ರಲ್ಲಿ, ಮತ್ತೆ 25ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಡಿಸೆಂಬರಲ್ಲಿ 4-1 ಮಾಡಿದ್ದಾರೆ. ಉದ್ದೇಶ ರೈತರನ್ನು ವಿಭಾಗ ಮಾಡಲಿಕ್ಕೆ ಹೊರಟಿದ್ದಾರೆ. 471 ಎಕರೆ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿ ರೈತರನ್ನು ಒಂದು ರೀತಿಯಲ್ಲಿ ದ್ವಿದಳ ಒಡೆಯೋ ನೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ರೈತರು ಬೀದಿಗೆ ಇಳಿಬೇಕಾಗ್ತದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಹಿಂದೆ ನಾವು 2.5-3 ತಿಂಗಳಿಂದನೇ APMC ಸಭಾಂಗಣದಲ್ಲಿ ಚರ್ಚೆಯನ್ನು ಮಾಡಿದ ತದನಂತರ ಇವತ್ತು ಪತ್ರಿಕಾಗೋಷ್ಠಿಗೆ ನಾವು ಬಂದಿದ್ದೇವೆ. ಇವತ್ತು ಉದ್ದೇಶ ರೈತರ ಫಲವತ್ತಾದ ಭೂಮಿಯನ್ನು ಬಿಟ್ಟು, ಅದರಲ್ಲೂ ಕೂಡ ವಿಶೇಷವಾಗಿ ರೈತರು ಇವತ್ತು 800 ಚಿಲ್ಲರೆ ಜನ ರೈತರು ಇವತ್ತು ನಾವು ಕೊಡೋದಿಲ್ಲ ಅಂತೇಳಿ ಕೈಗಾರಿಕೆಗೆ ಸಂಬಂಧಪಟ್ಟಂತ ಇಲಾಖೆಗೆ ಅವರೇ ಕೊಟ್ಟಂತ ಕಾಪಿಗಳು ಕೊಡೋದಿಲ್ಲ ಅಂತೇಳಿ ನಾವು ಅರ್ಜಿಗಳನ್ನು ಹಾಕಿದ್ದೇವೆ. ಆದರೂ ಕೂಡ ಕೈಗಾರಿಕಾ ನೀತಿಯ ಪ್ರಕಾರ 75% ರೈತರು ಒಪ್ಪಿಗೆ ಇಲ್ಲದೆ ಹೋದರೆ ಭೂಮಿಯನ್ನು ಸ್ವಾಧೀನಪಡಿಸಲಿಕ್ಕೆ ಆಗೋದಿಲ್ಲ ಅಂತ ತಾವೇನು ಹೇಳ್ತೀರಿ? ಇವತ್ತು ರೈತರು ಶೇಕಡವಾರು ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತಿದ್ರು ಕೂಡ ಯಾಕೆ ಇವತ್ತು ಬಲವಂತ ಮಾಡಿ ಇವತ್ತು ಕೈಗಾರಿಕೆ ಮೇಲೆ ನೀವು ಕಣ್ಣಿಟ್ಟಿದ್ರಿ ಅನ್ನೋ ವಿಚಾರನ ಕೈ ಬಿಡಬೇಕು ಅಂತೇಳಿ ಬರುವ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 16ನೇ ತಾರೀಕಿನಿಂದ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿ ತಮ್ಮಗಳ ಮುಖಾಂತರ ಸಂದೇಶವನ್ನು ಇಡೀ ಸಮುದಾಯಕ್ಕೆ ಕೊಟ್ಟು ನಾವು ಭೂಮಿ ಕೈ ಬಿಡುವವರೆಗೂ ಕೂಡ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ತಮ್ಮಗಳ ಸಹಕಾರನೂ ಬಹಳ ಮುಖ್ಯ.
ತಾವು ಕೂಡ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರು, ತಾವು ಕೂಡ ಮೂಲತಃ ರೈತರ ಮಕ್ಕಳೇ, ಎಲ್ಲ ಕಷ್ಟ ಸುಖಗಳು ಗೊತ್ತಿರೋದು. ಅದರಿಂದ ತಾವು ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮಂತ್ರಿಗಳು ಹೇಳ್ತಾರೆ ಒಂದು ಕಡೆ ಉದ್ಯೋಗವನ್ನು ಕೊಡ್ತೇವೆ ಅಂತ. ನಾವು ಆ ವಿಚಾರದಲ್ಲಿ ನಾವು ಬದ್ಧತೆ ಇದ್ದೇವೆ. ಉದ್ಯೋಗ, ಕೃಷಿಯೇತರ ಭೂಮಿಯಲ್ಲಿ ನೀವು ಕೈಗಾರಿಕೆಯನ್ನು ಮಾಡಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇವೆ. ಜೊತೆಗೆ ಇವತ್ತು ಒಬ್ಬ ರೈತ 1 ಎಕರೆಯಲ್ಲಿ ಹೂ ಬೆಳೆದ್ರೆ ನಾವು ಕನಿಷ್ಠ ಪಕ್ಷ 600ರಿಂದ 700 ಜನಕ್ಕೆ ಉದ್ಯೋಗವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು 100 ಮೊಟ್ಟೆ ಹುಳ ಮೇಯಿಸಿದ್ರೆ ಕನಿಷ್ಠ ಪಕ್ಷ 50ರಿಂದ 60 ಜನಕ್ಕೆ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೇವೆ. ಟೊಮೊಟೊ ಬೆಳೆದ್ರೆ 1 ಎಕರೆಗೆ 800ರಿಂದ 1000 ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದೇವೆ. ಉದ್ಯೋಗ ಇವತ್ತು ಏನು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಉದ್ಯೋಗ ಹೆಚ್ಚು ಕೊಟ್ಟಿರೋದು ಯಾವುದಾದ್ರೂ ಸಮುದಾಯ ಇದ್ರೆ ಅದು ರೈತ ಸಮುದಾಯ ಅಂತೇಳಿ ನಾವು ಮಂತ್ರಿಗಳಿಗೆ ತಿಳಿಸ್ತೇವೆ. ಅದನ್ನು ದಯಮಾಡಿ ಈ ಫಲವತ್ತಾದಂಥ ಕೃಷಿ ಭೂಮಿಯನ್ನು ಕೈ ಬಿಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತೇವೆ. ಮಾಡಿ ನಮ್ಮ ಮುಂದಿನ ಹೋರಾಟದ ವಿಚಾರವಾಗಿ ರಾಜಕಾಂತ್ ಅವರು ಮಾತಾಡಲಿ ಅಂತೇಳಿ ನಮ್ಮ ವೆಂಕಟೇಶ್ ಅಣ್ಣವರು ಮಾತಾಡ್ತಾರೆ. ಹಿರಿಯ ಹೋರಾಟಗಾರರಾದ ಬೈರೇಗೌಡರು ಸುಮಾರು ಈ ಭಾಗದಲ್ಲಿ ನನಗೂ ಸಹ ನೆನಪು ಬರುತ್ತೆ. ಯಾಕೆ ನೆನಪು ಬರುತ್ತೆ ಅಂದ್ರೆ ನೋವಾಗುತ್ತೋ ಅಂತಾನೆ ಸಹ ಒಂದು ವಿಚಾರ ಟ್ಯಾಕ್ಟರ್ ರ್ಯಾಲಿ ಮಾಡಿದಾಗ ನಾನು 2 ಕಾಲೂ ಪ್ಯಾಚಸ್ ಆಗಿತ್ತು. ಹೋರಾಟಗಾರರು ಹೆಂಗಪ್ಪ ಹೇಳ್ಕೊಳ್ಳೋದು ಒಂದು ನಾಚಿಕೆ ಆಗಿ ಬಂದ ನಾನು ಮುದುಕರ ಮನಸ್ಸಾಗ್ಬಿಟ್ಟಾಗ ಇವತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ಜಿಲ್ಲೆ ಅಂತ ಹೆಸರಿದೆ ಅಷ್ಟೇ. ಇಲ್ಲಿ ನಾವು ಯೋಚನೆ ಮಾಡಿದಾಗ ಲ್ಯಾಂಡ್ ತುಂಬಾ ಕಡಿಮೆ ಇದೆ. ಇಲ್ಲಿ ಎಂತಾದ್ರು ಬಯಲುಸೀಮೆನೂ ಇಲ್ಲ, ಏನಿಲ್ಲ. ಅಡಿಗೂ ಇವತ್ತು ಅಷ್ಟೊಂದು ಬೆಲೆ ಇದೆ. ಆದಷ್ಟು ಇವತ್ತು ನಮ್ಗೆ ಸರ್ಕಾರ ಕಣ್ಬಿಟ್ಟು ತೆರೆದು ನೋಡ್ತಾ ಇಲ್ಲ. ಇಲ್ಲಿ ಕಷ್ಟ ಸುಖನ ಹಂಚ್ಕೊಳ್ಳೋಂತ MLAಗಳೇ ಇಲ್ಲ. ಎಲ್ಲ ನಮ್ಮ ಏನು ಆ ಟೈಮ್ಗೆ ಏನ್ ಬೇಕು ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಹೇಳ್ತಾರೆ, ಕಾಸಿಗೆ ಓಟು ಮಾಡ್ಕೊಂಡು ನಾವು ಸಹ ಇವತ್ತು ಅವ್ರು ಕಳ್ಸ್ಕೊಡ್ತೀವಿ. ಆ ಅಧಿವೇಶನದಾಗ ಕೂಡ ಮೊನ್ನೆ ನಾನೇನೋ ತುಂಬಾ ಆಸೆ ಇಟ್ಕೊಂಡಿದ್ದೆ. ಇಲ್ಲಿಗೆದಂತ ನಮ್ಮ MLA ಅವರು ನಮ್ಮ ಈ ಭಾಗದ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಂತ. ದಯವಿಟ್ಟು ಅವ್ರು ಏನು ಮಾಡ್ಲಿಲ್ಲ. ಖಾಲಿ ಚೆಂಡು ತಗೊಂಡು ನಮ್ಮ ಚಿಕ್ಕಬಳ್ಳಾಪುರ ಬಂದ ಹೊರತುನು ನಮಗೋಸ್ಕರವಾಗಿ ಯಾವುದೇ ಅನುದಾನ ತರಲಿಲ್ಲ ಅವರು. ಅದಾಗಿ ನನಗೆ ತುಂಬಾ ನೋವಾಗುತ್ತೆ. ನಾನು ಸಹ 31 ವರ್ಷ ಕನ್ನಡ ಪರ ಹೋರಾಟಗಾರಾಗಿ ಇವತ್ತು ಬೈರೇಗೌಡರ ಜೊತೆ ಆ ದಿನದಿಂದ ಇಲ್ಲಿವರೆಗೂ ಇದ್ದೀನಿ. ಇವತ್ತು ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ಅವ್ರು ಯಾವತ್ತೇ ಹೋರಾಟ ಕರೆದ್ರೆ ಅವ್ರ ಜೊತೆ ನಾನು ಕೈ ಜೋಡಿಸಲಿಕ್ಕೆ ಒಂದು ಬದ್ಧತೆ, ಅವ್ರಿಗಿರೋ ಕಾಳಜಿ ಇದು ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಇವತ್ತು ಮಂಜುನಾಥ್ ಅವರು ಮುಳಬಾಗಿಲ ಶಾಸಕರಾಗಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಾಗಿರ್ಬೋದು ಪಕ್ಷಾತೀತವಾಗಿ ನೀರಿನ ವಿಚಾರದಲ್ಲಿ ಸೋತಿದ್ದಾರೆ. ಎಲ್ಲರೂ ಕೂಡ ಈಗ ಅವತ್ತಿನ ಸರ್ಕಾರ ಇದ್ದಾಗ ಅವ್ರು ಮಾತಾಡ್ತಾರ, ಇವ್ರ ಸರ್ಕಾರ ಇವತ್ತು ನಮ್ಮ ಕೆ ಸುಧಾಕರ್ ಅವರು MP ಅವರು ನೀರಾವರಿ ಬಂದಂತ ಸಂದರ್ಭದಲ್ಲಿ ನಾ ಮುಂದು ತಾ ಮುಂದಂತೆ ಪೂಜೆ ಮಾಡಿದ್ರು. ಅವತ್ತು ಆಡಳಿತ ಇತ್ತು, ಯಾಕೆ ಅವತ್ತು ಮಾಡಲಿಲ್ಲ ಅಲ್ವೇ? ಇವತ್ತು ಯಾಕೆ ಅದನ್ನ ಕ್ವಶನ್ ಎತ್ತಾ ಇದ್ರಿ? ಬರೀ ರಾಜಕಾರಣ ನೀರಿನ ವಿಚಾರ ಆಗಿದೆ ವಿನಃ ಆ ಗುಣಮಟ್ಟದ ವಿಚಾರದಲ್ಲಿ ಆಗ್ಬೇಕಾಗಿದೆ. ಗುಣಮಟ್ಟದ ವಿಚಾರದಲ್ಲಿ ಆಗ್ಬೇಕಾಗಿದೆ. ಇವತ್ತು ಸಮೃದ್ಧಿ ಮಂಜುನಾಥ್ ಅವರು ನೆನ್ನೆ ವಿಧಾನಸಭೆಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕೊಟ್ಟಂತ ಉತ್ತರವನ್ನು ಕೂಡ ತಾವು ದಿನಪತ್ರಿಕೆಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಹಾಕಿದಿರಿ. ಅದಕ್ಕೆ ಜಿಲ್ಲಾಡಳಿತ ಇವತ್ತು ಸಂಪೂರ್ಣ ಹೊಣೆ ಅವರು ಇರಬೇಕಾಗಿದೆ. ಚಿಕ್ಕಬಳ್ಳಾಪುರ ನಗರದ ತ್ಯಾಜ್ಯವನ್ನು ಇವತ್ತು ಕೆರೆಗೆ ಸುರಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಒಳಚರಂಡಿಯ ನೀರು ಇವತ್ತು ಕೆರೆಗೆ ಮಾಲಿನ್ಯ ಆಗ್ತಾ ಇದೆ. ಇದರ ಹೊಣೆ ಯಾರು ಹೊರಬೇಕು? ಜಿಲ್ಲಾಡಳಿತ ಹೊರಬೇಕು, ಜಿಲ್ಲಾಧಿಕಾರಿಗಳು ಹೊರಬೇಕು ಮತ್ತು ಮಂತ್ರಿಗಳು ಹೊರಬೇಕು. ಇದ್ರ ಬಗ್ಗೆ ತಾವು ಗಟ್ಟಿ ಧ್ವನಿಯಾಗಿ ತಾವು ಹೇಳಬೇಕು ಲೇಖನಿಯಿಂದ ಅಂತೇಳಿ ನಾನು ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಕೃಷ್ಣ ಬೈರೇಗೌಡರು ಇಲ್ಲಿ ಇಲ್ಲ, ಮತ್ತೆ
ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಈ ವಾಟರ್ನ ಅವ್ರು ಕುಡಿತಿಲ್ಲ ಅಂತ ನಮ್ಮ ಜಿಲ್ಲೆ ಜನ ಅವ್ರಿಗೆ ವಾಸ ಮಾಡಲಿಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಸರ್, HN ವ್ಯಾಲಿಗೆ ಸಂಬಂಧಪಟ್ಟಂತ ನೀರು ಕುಡಿಲಿಕ್ಕೆ ಆವತ್ತಿನ 10 ವರ್ಷದ ಹಿಂದೆ ಏನು ಮಾತಾಡಿದ್ದು ಕುಡಿಲಿಕ್ಕೆಲ್ಲ, ಭೂಮಿಯ ಇಂಗ್ಲಿಕ್ಕೆ ಮಾಡಿದ್ದಂಥದ್ದು. ಇವತ್ತು ಕುಡಿಲಿಕ್ಕೆ ಸರ್ಕಾರ ಇವತ್ತಿನ ಇಲ್ಲಿ MLA ಇರ್ಬೋದು, ಪ್ರದೀಪ್ ಈಶ್ವರ್ ಇರ್ಬೋದು, ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ಅಥವಾ ಮಂತ್ರಿ ಸುಧಾಕರ್ ಅವರು ಇರ್ಬೋದು, ಅಥವಾ ನಮ್ಮ ಸ್ವಾಮಿ ಗೌಡರು ಇರ್ಬೋದು, ಅಥವಾ ನಮ್ಮ ಸುಬ್ಬಾರೆಡ್ಡಿ ಇರ್ಬೋದು, ತರ್ಲಿ ಇವತ್ತು ಪಕ್ಕದ ಗ್ರಾಮ ಏನು ಆಂಧ್ರಕ್ಕೆ ಗೋರಿಬಿದ್ನೂರು ಪಕ್ಕ ಇರೋಂಥದ್ದು ಕೃಷ್ಣ ನೀರು ಬಂದಿದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ? ಇವತ್ತು ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಮೂರನೇ ಹಂತ ಯಾಕಾಗ್ಲಿಲ್ಲ ಅಂತ ಪ್ರಸ್ತಾವನೆ ಮಾಡ್ಲಿಲ್ಲ. ಒಂದು ಇದೇ ಚಿಕ್ಕಬಳ್ಳಾಪುರದ ನಮ್ ಬೇಡ ಎಲ್ಲ ನಮ್ ಜಿಲ್ಲೆಗೆಲ್ಲ ಅಂಟ್ಕೊಂಡಿದಾವೆ, ಉಟ್ಕೊಳ್ಳೋಣ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕಂದವಾರ ಭಾಗಕ್ಕೆ ಒಳಚರಂಡಿಗಳು ಅಂತ ಮಾಡವ್ರೆ. ಒಳಚರಂಡಿನಿಂದ ಹೋಗ್ತಾ ಇದೆಯಾ ಕಂದವಾರಕ್ಕೆ? ಅಲ್ಲಿ ಹೋಗ್ತಾ ಇಲ್ಲ, ಸ್ಲಮ್ ಇಂದ ಹೋಗುತ್ತೆ. ಒಂದು ನಮ್ ಕಡೆ ಸ್ಲಮ್ ಇಂದ ಹೋಗುತ್ತೆ. ಅಲ್ಲಿ ಏನ್ ಒಳಚರಂಡಿಗಳು ನೀರು ಸರ್, ಈಗ ತಾವು ತಜ್ಞರಲ್ಲ, ನಾವು ತಜ್ಞರಲ್ಲ. 3 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ, ಕೇಂದ್ರದ ಆಡಳಿತದಲ್ಲಿರುವಂತ ಒಂದು ಸಂಸ್ಥೆ 3 ತಿಂಗಳ ಒಳಗಡೆ ಒಂದು ವರದಿ ಕೊಡ್ತಾರೆ. ಆ ವರದಿನ ಜಿಲ್ಲಾಡಳಿತ ಸರಿಯಾಗಿ ಹೇಳಿ, ನೀವು ಸರಿಗೈತ ಸರಿಗಿಲ್ಲ ಅಂತೇಳಿ ನಾವ್ ಹೇಳಕ್ ಆಗ್ತದ? ಅದು ಹೋರಾಟ ಮಾಡ್ಬೇಕಲ್ಲ ಸರ್, ನಿಮ್ಮ ಮುಂದಿನ ಹೋರಾಟ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೋರಾಟ ಮಾಡಿದ್ರೆ ಅಲ್ಲ, ನಾವು ಹೋರಾಟ ಮಾಡ್ತಾನೆ ಇದ್ವಿ. ಹೋರಾಟದ ಫಲದಿಂದನೇ HN ವ್ಯಾಲಿ, KC ವ್ಯಾಲಿ ಬಂದಿರೋಂಥದ್ದು. ಬಂದಿದೆ, ಹೋಗ್ತಾ ಇದೆ. ಹೋರಾಟ ಇಲ್ವಲ್ಲ. ನಿಮ್ಮ ಪರದಿಂದ ಜನರಿಗೆ ಕ್ಯಾನ್ಸರ್ ಈಗ ಮೂರನೇ ವಿಚಾರ ಹೇಳ್ತೀನಿ. ಮಾರ್ಕೆಟ್ ಅಲ್ಲಿ